ಈ ದಿವಸ ನಾವು ಏನು ಕಾಕ್ರೋಚ್ ಜನತಾ ಚಳವಳಿಗೆ ಸಂಬಂಧಪಟ್ಟಾಗೆ ದೇಶದ ಎಲ್ಲ ಭಾಗಗಳಲ್ಲೂ ಈ ದಿನ ಚಳವಳಿ ಆಗಬೇಕು ಅಂತ ಹೇಳಾಗಿದೆ. ಸೊ ಹಾಗಾಗಿ ಇವತ್ತಿನ ಯುವಕರ ಸಂಖ್ಯೆಯನ್ನು ಏನು ಸಮಸ್ಯೆಯನ್ನು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ಕೂಡ ಅದನ್ನು ಬಗೆಹರಿಸೋಕ್ಕೆ ಸಾಧ್ಯ ಆಗಿಲ್ಲ. ಅದರಲ್ಲೂ ಎಸ್ಪೆಷಲಿ ಈಗ ನೀಟಿಗೆ ಸಂಬಂಧಪಟ್ಟಾಗೆ ಮತ್ತು CBSEಯ ಪರೀಕ್ಷೆಯ ಅವ್ಯವಹಾರಗಳಿಗೆ ಸಂಬಂಧಪಟ್ಟಾಗೆ ಹತಾಶರಾಗಿದ್ದಾರೆ. ಈಗ ನೀಟು ಪುನಃ ಅದನ್ನು ರಿಪೀಟ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ. ಈಗ ಅದಾದ ನಂತರ ತುಂಬ ಡಿಲೇ ಆದಷ್ಟು ಕೂಡ ಇತರೆ ಪರೀಕ್ಷೆಗಳಿಗೆ ಏನು ಪ್ರವೇಶಾತಿಗೆ ಸಂಪೂರ್ಣವಾಗಿ ಮುಗಿದೋಗ್ತದೆ. ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ರೀತಿ ಡೋಲಾಯಮಾನದಲ್ಲಿದ್ದಾರೆ. ನಾವು ರಿಸಲ್ಟ್ ಬರುವಂಗಿಲ್ಲ, ಇತರೆ BSc ಅಥವಾ ಇನ್ನಿತರೆ ಕೋರ್ಸ್ಗಳಿಗೆ ಸೇರುವಂಗಿಲ್ಲ. ಈ ಥರದ ತೊಂದರೆ ಪದೇ ಪದೇ ಆಗ್ತಾಯಿದೆ. ಇದು ಯುವಕ ಜನರಿಗೆ ಒಂದು ರೀತಿ ಮನಸ್ಸಿನ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಉಂಟು ಮಾಡಿದೆ. ಸರ್ಕಾರ ಈ ಥರದ ಏನು ಪರೀಕ್ಷೆಗಳನ್ನು ನಡೆಸುವಂಥ ಸಂದರ್ಭದಲ್ಲಿ ಭಾರಿ ಎಚ್ಚರಿಕೆಯಿಂದ ಯುವಜನರಿಗೆ ಯಾವುದೇ ಆತಂಕ ಇಲ್ಲದೆ ತಂದೆ ತಾಯಿಗಳಿಗೆ ವಿದ್ಯಾರ್ಥಿಗಳಿಗೆ ಆತಂಕ ಆಗದೇ ಇರೋ ರೀತಿಯಲ್ಲಿ ಮಾಡಬೇಕಾಗಿದೆ. ಸೊ ಇವತ್ತು ನಾವು ಸರ್ಕಾರಗಳನ್ನು ಪ್ರಶ್ನೆ ಮಾಡಬೇಕಾಗಿದೆ. ಇಷ್ಟವರೆಗೂ ಕೂಡ ಆ ಪ್ರಶ್ನೆಯೇ ಯಾವುದೋ ಪಕ್ಷಗಳಿಂದ ನಾವು ಅದನ್ನು ಪ್ರಶ್ನೆ ಮಾಡ್ತಾಯಿದ್ವು. ಇವತ್ತು ನಾವು ಎಲ್ಲ ಸರ್ಕಾರಗಳನ್ನು, ಅದು ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಯಾವುದು ಏನು ಉತ್ತಮ ಅಂತೇನಿಲ್ಲ, ಸ್ವಲ್ಪ ವ್ಯತ್ಯಾಸಗಳಿದೆ ಅಷ್ಟೇ ಹೊರತಾಗಿ ನಾವು ಎಲ್ಲ ವಿಚಾರಗಳಿಗೆ ಯಾವತ್ತು ಯುವಜನರು ಅದನ್ನು ಪ್ರಶ್ನೆ ಮಾಡಲ್ಲೋ ಅಲ್ಲಿವರೆಗೂ ಕೂಡ ಇದು ನಡೀತಾ ಇದೆ. ಸೊ ಹಾಗಾಗಿ ಇನ್ನೊಂದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಚಳುವಳಿ ಈ ಭ್ರಷ್ಟಾಚಾರ ತೊಲಗಲಿಕ್ಕೆ ಇದೆಲ್ಲವನ್ನು ಕೂಡ ಸರ್ ಮಾಡಲಿಕ್ಕೆ ಸಲುವಾಗಿ ಯುವಜನರ ಆಂದೋಲನ ವ್ಯಾಪಕವಾಗಿ ಆಗಬೇಕು. ಆಗ ಮಾತ್ರ ಇದು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. JP ಚಳುವಳಿ ಚಳುವಳಿ ಇವೆಲ್ಲವೂ ಕೂಡ ಆಗಬೇಕು. ಇದು ಆಗ್ತದೆ ಅಂತ ಅನ್ಕೊಂಡಿದ್ದೀವಿ. ವಿದ್ಯಾರ್ಥಿಗಳು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಭಾಗವಹಿಸ್ತಾ ಇಲ್ಲ. ಕ್ರಮೇಣ ಮುಂದಿನ ದಿನಗಳಲ್ಲಿ ಅವರು ಭಾಗವಹಿಸ್ತಾರೆ ಅಂತ ಹೇಳಿ ಅನ್ಕೊಂಡಿದ್ದೀವಿ.